ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಕಟ್ಟಾಮಿಠ ಟೊಮೆಟೊ ಲೊಂಚೆ ಅಂತ ಹೇಳಿ, ಟೊಮೆಟೊಯಿಂದ ಮಾಡೋ ಒಂದು ಪದಾರ್ಥ. ನಾನು 4 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅದು ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಆ ಥರ ಪೀಸಸನ್ನು ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಲೊಂಚೆ ಒಂಥರ ಸಿಹಿಯಾಗಿ ಖಾರವಾಗಿ ಇರುತ್ತೆ, ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ನೀರಲ್ಲಿ ಇಟ್ಕೊಂಡಿದ್ದೀನಿ. ನಾನೊಂದು 7-8 ಮೆಣಸಿನ್ಕಾಯಿ, ಇದು ಒಂಥರ ಅಷ್ಟು ಖಾರ ಇಲ್ಲ ಮೆಣಸಿನ್ಕಾಯಿ, ಅದಕ್ಕೆ 7-8 ತೊಗೊಂಡಿದ್ದೀನಿ. ತುಂಬ ಖಾರವಾಗಿದ್ದರೆ ಒಂದು ನಿಮ್ಮ ರುಚಿಗೆ ತಕ್ಕಂಗೆ ತೊಗೊಳ್ಬೋದು. ನಾನು 7-8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಆಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಬೆಲ್ಲ ಇದಕ್ಕೆ ಜಾಸ್ತಿ ಹಾಕ್ಕೋಬೇಕು, ಜಾಸ್ತಿ. ನಾನು ಸುಮಾರು ಒಂದಷ್ಟು ಕೈ ಮುಷ್ಟಿಯಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಮೆಂತ್ಯ ಜಾಸ್ತಿ ಹಾಕಬೇಕು ಇದಕ್ಕೆ. ಮೆಂತ್ಯ ಒಂದು 4 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಹಾಕಿದ್ದೀನಿ ನಾನು. ಮೆಂತ್ಯ ಜಾಸ್ತಿ ಇದ್ದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಮೆಂತ್ಯ ಮತ್ತು ಇಂಗು ಎರಡನ್ನೂ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ. ಮೆಂತ್ಯ ಮತ್ತು ಇಂಗು ಹಾಕ್ತಾಯಿದ್ದೀನಿ ನೋಡಿ, ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಇದು ಮೆಂತ್ಯ, ಇಂಗು, ಸಾಸಿವೆ, ಆಮೇಲೆ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿನ ಹಾಕ್ಕೊಂಡು ಇದು ಚೆನ್ನಾಗಿ ಚಟಪಟ ಅಂತ ಅಂದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ವಲ್ಲ, ಸಣ್ಣಕ್ಕೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿನ ಆ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಕೆಂಪಗೆ ಹುರ್ಕೋಬೇಕು ಅದನ್ನು ಚೆನ್ನಾಗಿ. ಅದು ಚೆನ್ನಾಗಿ ಹುರ್ಕೊಂಡ್ರೆ ಅದು ಟೇಸ್ಟಿಯಾಗಿ ಬರುತ್ತೆ ಅದು. ಅದ್ರ ಜೊತೇಲಿ ಹುಣಸೆ, ಇದನ್ನು ಟೊಮೆಟೊ ಇವಾಗ ಅರಿಶಿನ ಪುಡಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಜೊತೇಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಪುಡಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಇದಕ್ಕೆ. ಆಮೇಲೆ ಇವಾಗ ಟೊಮೆಟೊ ಪೀಸ್ಗಳನ್ನು ಹಾಕ್ಕೋಬೇಕು. ಮತ್ತು ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದು ಹುಣಸೆ ಹಣ್ಣು ನೆನೆಸಿದ್ವಲ್ಲ ಆ ನೀರನ್ನು ಹಾಕ್ಕೋಬೇಕು. ಮತ್ತು ಬೆಲ್ಲ ಇಟ್ಟಿದ್ವಲ್ಲ ಆ ಬೆಲ್ಲನೂ ಹಾಕ್ಕೋಬೇಕು. ಬೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ಪೂನ್ ಗೋಧಿ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಜೊತೇಲಿ ನೀರು ಥರ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹಾಕ್ಕೋಬೇಕು. ಆವಾಗ ಚೆನ್ನಾಗಿ ಸ್ವಲ್ಪ ಹದವಾಗಿ ಮಿಕ್ಸ್ ಆಗುತ್ತದು. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ, ಅದಕ್ಕೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಗೋಧಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಒಳ್ಳೆ ರುಚಿಯಾಗಿರುತ್ತಿದ್ದು, ಒಂಥರ ಹುಳಿಯಾಗಿ ಸಿಹಿಯಾಗಿ. ಇದು ಒಂಥರ ಅನ್ನದ ಜೊತೆಲೂ ತಿನ್ಬೋದು, ಚಪಾತಿ ರೊಟ್ಟಿ ಜೊತೆಲೂ ತಿನ್ಬೋದು, ಸೈಡ್ ಡಿಶ್ ಥರನೂ ತಿನ್ಬೋದು. ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಸ್ವಲ್ಪ ಒಂಚೂರು ನಾನು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ತೋರಿಸ್ಲಿಕ್ಕಾಗಲಿಲ್ಲ. ಯಾಕಂದರೆ ಅದು ಮೆಣಸಿನ್ಕಾಯಿ ಖಾರ ಇರಲಿಲ್ಲ ಜಾಸ್ತಿ, ಅದಕ್ಕೆ ಒಂಚೂರು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು. ಅದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ದರೆ ಹಾಕಿ. ಥ್ಯಾಂಕ್ ಯು.